ಸಂವಿಧಾನದ 124ನೇ ತಿದ್ದುಪಡಿ ಮಂಗಳವಾರ ಅಂದರೆ ದಿನಾಂಕ 8/1/2019 ಲೋಕಸಭೆಯಲ್ಲಿ ಅಂಗೀಕಾರವಾಯಿತು. ಅದರ ಕುರಿತಾಗಿ ಇವತ್ತು ಮಾಹಿತಿಯನ್ನು ನೋಡೋಣ. ಸಂವಿಧಾನದ 124ನೇ ತಿದ್ದುಪಡಿ ಇದು ಸಂಬಂಧಿಸಿದ್ದು ಮೇಲ್ವರ್ಗದ ಹಿಂದುಳಿದವರಿಗೆ ಮೀಸಲಾತಿ ನೀಡಲಿಕ್ಕಾಗಿ. ಆರ್ಥಿಕವಾಗಿ ಹಿಂದುಳಿದ ಮೇಲ್ಜಾತಿಗಳಿಗೆ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗದಲ್ಲಿ 10% ಮೀಸಲಾತಿ ನೀಡುವ ಮಸೂದೆಯನ್ನು ಮಂಗಳವಾರ ಲೋಕಸಭೆಯಲ್ಲಿ ಮಂಡಿಸಲಾಯಿತು. ಅಂದರೆ ನಿನ್ನೆ ಈ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಿದರು. ಚಳಿಗಾಲ ಅಧಿವೇಶನದ ಕೊನೆಯ ದಿನ ಲೋಕಸಭೆಯಲ್ಲಿ ಮಸೂದೆ ಮೇಲೆ ಕಾವೇರಿದ ಚರ್ಚೆ ನಡೆಯಿತು. ಬಿಜೆಪಿ ವಿರುದ್ಧ ಒಂದಾಗಿದ್ದ ವಿರೋಧ ಪಕ್ಷಗಳು ಮಸೂದೆ ಪರ ಮತ್ತು ವಿರೋಧಿ ಬಣಗಳಾಗಿ ಹಂಚಿ ಹೋಗಿರುವ ವಿದ್ಯಮಾನ ಮಂಗಳವಾರ ನಡೆದಿದೆ. ಸಮಾಜವಾದಿ ಪಕ್ಷದ ಸಂಸದರ ತೀವ್ರ ವಿರೋಧದ ನಡುವೆ ಕೇಂದ್ರ ಸಚಿವ ತಾವರ್ ಚಂದ್ ಗೆಹ್ಲೋಟ್ ಅವರು ಚಳಿಗಾಲದ ಅಧಿವೇಶನದ ಕೊನೆಯ ದಿನವಾದ ಜನವರಿ 8, 2019 ಸಮಾಜವಾದಿ ಪಕ್ಷದ ಪ್ರತಿಭಟನೆಯ ನಡುವೆಯೇ ಸಂವಿಧಾನಕ್ಕೆ 124ನೇ ತಿದ್ದುಪಡಿ ತರುವ ಮಸೂದೆಯನ್ನು ಮಂಡಿಸಿದರು. ಜಾತಿ ಆಧಾರಿತ ಕೋಟಾ ನಿಗದಿಪಡಿಸುವ ಸಂವಿಧಾನದ 15 ಮತ್ತು 16ನೇ ವಿಧಿಗಳಿಗೆ ತಿದ್ದುಪಡಿ ಅಗತ್ಯವಿದ್ದು ಅದಕ್ಕಾಗಿ ಮಸೂದೆಯನ್ನು ಮಂಡಿಸಲಾಗಿದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ತಾವರ್ ಚಂದ್ ಗೆಹ್ಲೋಟ್ ಸಂವಿಧಾನದ 124ನೇ ತಿದ್ದುಪಡಿ ಮಸೂದೆ 2019 ನಿನ್ನೆ ಮಂಡಿಸಿದರು. ಮೇಲ್ವರ್ಗದ ಬಡವರಿಗೆ ಮೀಸಲಾತಿ ಮಸೂದೆಗೆ ಲೋಕಸಭೆಯಲ್ಲಿ ಅಸ್ತು. ಸಾಮಾನ್ಯ ವರ್ಗದಡಿಯಲ್ಲಿ ಬರುವ ಮೇಲ್ವರ್ಗದ ಬಡ ಕುಟುಂಬಗಳಿಗೆ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗಾವಕಾಶಗಳಲ್ಲಿ 10% ಮೀಸಲಾತಿ ಕಲ್ಪಿಸುವ ಉದ್ದೇಶದಿಂದ ನರೇಂದ್ರ ಮೋದಿ ಸರ್ಕಾರ ಮಂಡಿಸಿದ ಐತಿಹಾಸಿಕ ಮಸೂದೆಯನ್ನು ಲೋಕಸಭೆಯಲ್ಲಿ ನಿನ್ನೆ ಅಂಗೀಕರಿಸಲಾಗಿದೆ. ಈ ಮಸೂದೆ ಪರವಾಗಿ ಒಟ್ಟು 323 ಮತಗಳು ಬಂದಿದ್ದು, ಈ ಮಸೂದೆಯ ವಿರೋಧವಾಗಿ ಕೇವಲ 3 ಮತಗಳು ಬಂದಿದೆ. ಸಂಸತ್ತಿನ ಕೆಳಮನೆಯಲ್ಲಿ ಈ ಐತಿಹಾಸಿಕ ಮಸೂದೆಗೆ ಒಪ್ಪಿಗೆ ದೊರೆಯುತ್ತಿದ್ದಂತೆ ಆಡಳಿತಾರೂಢ ಬಿಜೆಪಿ ಮತ್ತದರ ಮಿತ್ರ ಪಕ್ಷಗಳು ಈ ಕ್ಷಣವನ್ನು ಐತಿಹಾಸಿಕ ಮತ್ತು ದೇಶದ ಹಿತಾಸಕ್ತಿಗೆ ಪೂರಕ ಎಂದು ಬಣ್ಣಿಸಿದರು. ಈ ಸಂವಿಧಾನಕ್ಕೆ ಈ ತಿದ್ದುಪಡಿ ಏಕೆ ಅನ್ನೋದರ ಕುರಿತಾಗಿ ನೋಡೋಣ. 1992ರಲ್ಲಿ ನೀಡಿದ ಐತಿಹಾಸಿಕ ಮಂಡಲ್ ಮೀಸಲಾತಿ ತೀರ್ಪಿನಲ್ಲಿ ಯಾವ ಕಾರಣಕ್ಕೂ ಸಾಮಾಜಿಕ ಶೈಕ್ಷಣಿಕ ಮೀಸಲಾತಿ ಪ್ರಮಾಣ 50% ಮೀರಬಾರದು ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ತಿಳಿಸಿತ್ತು. ದೇಶದಲ್ಲಿ ಹಾಲಿ ಪ್ರಸ್ತುತ ಅಂದರೆ 49.5% ಮೀಸಲಾತಿ ಇದ್ದು, ಒಂದು ವೇಳೆ ಈ ಹೊಸ ಮೀಸಲಾತಿ ಜಾರಿಯಾದರೆ ಮೀಸಲಾತಿಯ ಪ್ರಮಾಣ ದೇಶದಲ್ಲಿ 59.5ಕ್ಕೆ ಏರಿಕೆಯಾಗುತ್ತದೆ. ಸಂವಿಧಾನದಲ್ಲಿ ಆರ್ಥಿಕ ಸ್ಥಿತಿಗತಿ ಆಧಾರಿತ ಮೀಸಲಾತಿಗೆ ಅವಕಾಶವಿಲ್ಲ. ಹೀಗಾಗಿ ಈಗ ಸಂವಿಧಾನದ 15 ಮತ್ತು 16ನೇ ವಿಧಿಗೆ ತಿದ್ದುಪಡಿಯನ್ನು ತಂದು ಮೀಸಲಾತಿ ತರಲು ಸರ್ಕಾರ ಮುಂದಾಗಿದೆ. ಹಾಗಾದರೆ ಈ ಮಂಡಲ್ ಆಯೋಗದ ವರದಿ ಕುರಿತಾಗಿ ಸ್ವಲ್ಪ ಮಾಹಿತಿಯನ್ನು ನೋಡೋಣ. ಹಿಂದುಳಿದವರ ಅಭ್ಯುದಯಕ್ಕಾಗಿ ಇರುವ ಮೀಸಲಾತಿಯನ್ನು ಯಾರೂ ವಿರೋಧಿಸುವುದಿಲ್ಲ. ಆದರೆ ಅದರ ನಿರ್ವಹಣಾ ವಿಧಾನದ ಬಗ್ಗೆ ತೀವ್ರ ಆತಂಕವಿದೆ. ಜನಸಾಮಾನ್ಯರಲ್ಲಿ ಈಗಾಗಲೇ ಒಂದು ಅವ್ಯಕ್ತ ಭೇದ ಭಾವ ಮನೆ ಮಾಡಿದೆ. ಇದು ಇನ್ನೂ ಜಾಗೃತವಾಗಿ ಘನೀಕರಿಸಿ ಸಮಾಜದ ಒಡಕಿಗೆ ಕಾರಣವಾಗಬಾರದು. ದೇಶದ ಹಿತದೃಷ್ಟಿಯಿಂದ ಈ 2 ವಾಹಿನಿಗಳಲ್ಲಿನ ಅಂತರ ಕಡಿಮೆ ಮಾಡುವ ಕೆಲಸ ಮೊದಲಾಗಬೇಕಾಗಿದೆ. ಈ ಉದ್ದೇಶವನ್ನು ಇಟ್ಟುಕೊಂಡು ಮಂಡಲ್ ಆಯೋಗದ ವರದಿಯನ್ನು ಸಿದ್ಧಪಡಿಸುವ ತಂತ್ರವನ್ನು ಸರ್ಕಾರ ರೂಪಿಸಿತು. ಮಂಡಲ್ ಆಯೋಗದ ವರದಿ ಎಂದೇ ಪ್ರಖ್ಯಾತವಾದ ಪ್ರಕರಣದಲ್ಲಿ ಮೀಸಲಾತಿಯ ಇತಿಮಿತಿಯ ಕುರಿತಾಗಿ ಪ್ರಪ್ರಥಮ ಬಾರಿಗೆ ಒಂದು ವಿಸ್ತೃತವಾದ ಚರ್ಚೆ ನಡೆಯಿತು. ಇಂದಿರಾ ಸ್ವಹಾನಿ ಮತ್ತು ಇತರರು ಮೀಸಲಾತಿ ವಿರುದ್ಧ ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಿದ ಸರ್ವೋಚ್ಚ ನ್ಯಾಯಾಲಯದ 9 ಸದಸ್ಯರ ಸಂವಿಧಾನ ಪೀಠ ಎಲ್ಲ ಆಯಾಮಗಳನ್ನು ಪರಿಶೀಲಿಸಿ
ನವೆಂಬರ್ 1992ರಲ್ಲಿ ತನ್ನ ತೀರ್ಪನ್ನು ನೀಡಿತು. ನ್ಯಾಯಾಲಯದ ಅಭಿಪ್ರಾಯದಂತೆ ಹಿಂದುಳಿದವರಿಗಾಗಿ ರೂಪಿಸಿದ ಸಂವಿಧಾನಿಕ ಯೋಜನೆ ಈ ಮೀಸಲಾತಿಯಾಗಿದೆ. ಪೀಠವು ಹಿಂದುಳಿದವರು ಯಾರು ಹಾಗೂ ಅವರನ್ನು ಗುರುತಿಸುವ ವಿಧಾನವನ್ನು ಕೂಡ ವ್ಯಾಖ್ಯಾನಿಸಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಅಭಿವೃದ್ಧಿ ಹೊಂದದಿರುವುದೇ ಹಿಂದುಳಿದಿರುವಿಕೆಯ ಲಕ್ಷಣ ಎಂದು ತನ್ನ ವರದಿಯಲ್ಲಿ ವಿವರಿಸಿತು. ಅಂದರೆ ಮತೀಯ ಆಧಾರದಲ್ಲಿ ಮೀಸಲಾತಿ ವರ್ಗೀಕರಣವಾಗಿಲ್ಲವೆಂಬುದು ಇಲ್ಲಿ ಸ್ಪಷ್ಟಪಡಿಸಲಾಯಿತು. ಹಾಗೆ ನೇರ ಜಾತಿ ಆಧಾರಿತವಾಗಿಯೂ ಆದ ವರ್ಗೀಕರಣವಲ್ಲ. ಆದರೆ ಹಿಂದುಳಿದಿರುವಿಕೆಯನ್ನು ಗುರುತಿಸಲು ಜಾತಿ ಸಹಾಯ ಮಾಡಿದೆ. ಅದರ ಮೂಲಕ ಇದು ಜಾತಿ ಆಧಾರಿತವೆಂದೇ ಹೇಳಬಹುದು. ಮೀಸಲಾತಿಯ ಮೂಲಕ ಹಿಂದುಳಿದವರನ್ನು ಮುಖ್ಯವಾಹಿನಿಗೆ ತರುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿತ್ತು. ಆದರೆ ಇಲ್ಲಿ ಹಿಂದುಳಿದವರ ಅಭ್ಯುದಯಕ್ಕಾಗಿ ಅನುಷ್ಠಾನಕ್ಕೆ ತಂದ ಮೀಸಲಾತಿಯಿಂದಾಗಿ ಒಂದು ಪ್ರತ್ಯೇಕ ವಾಹಿನಿ ಸಮಾಜದಲ್ಲಿ ಬಂತು. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಸರ್ವೋಚ್ಚ ನ್ಯಾಯಾಲಯ ಮೀಸಲಾತಿಯನ್ನು ದೀರ್ಘಕಾಲ ಮುಂದುವರಿಸುವುದರಿಂದ ಸಮಾಜದಲ್ಲಿ ಪ್ರತ್ಯೇಕ ವಾಹಿನಿಯೊಂದು ಸ್ಥಿರವಾಗುತ್ತದೆ. ಇದು ಪ್ರಜಾಸತ್ತೆಗೆ ವಿರೋಧವಾದುದು. ಹಾಗಾಗಿ ಮೀಸಲಾತಿಯನ್ನು ದೀರ್ಘಕಾಲ ಮುಂದುವರಿಸುವುದು ಸರಿಯಲ್ಲ ಎಂಬ ಎಚ್ಚರಿಕೆಯ ನುಡಿಯನ್ನು ನೀಡಿತು. ಮೀಸಲಾತಿ ಯೋಜನೆ ಅವಧಿಬದ್ಧವಾಗಿರಲಿಲ್ಲ. ಅದು ಸಂವಿಧಾನದಂತೆ ಮೂಲಭೂತ ಹಕ್ಕು. ಆದರೆ ಅದನ್ನು ದೀರ್ಘಕಾಲ ಅದೇ ಸ್ಥಿತಿಯಲ್ಲಿ ಮುಂದುವರಿಸುವುದರ ಅಪಾಯವನ್ನು ಸರ್ವೋಚ್ಚ ನ್ಯಾಯಾಲಯ ಗಮನಿಸಲಿಲ್ಲವೆಂದಲ್ಲ. ಮುಖ್ಯವಾಗಿ ಮೀಸಲಾತಿ ಅಸಮರ್ಪಕ ಅನುಷ್ಠಾನ ದಕ್ಷತೆಯ ಮೇಲೆ ತೀವ್ರ ದುಷ್ಪರಿಣಾಮ ಬೀರುತ್ತದೆ ಎನ್ನುವುದನ್ನು ಸಂವಿಧಾನದ ನಿರ್ಮಾತೃಗಳೇ ಮನಗಂಡಿದ್ದರು. ಹಾಗಾಗಿ ಸಾರ್ವಜನಿಕ ಸೇವೆಯಲ್ಲಿ ಸಂಗತವಾಗಿರಬೇಕಾದ ದಕ್ಷತೆಗೆ ಚ್ಯುತಿ ಆಗದ ಹಾಗೆ ಮೀಸಲಾತಿಯ ನಿರ್ವಹಣೆಯಾಗಬೇಕು ಎಂದು ಸಂವಿಧಾನದ ಆರ್ಟಿಕಲ್ 335ರಲ್ಲಿ ಸ್ಪಷ್ಟಪಡಿಸಲಾಗಿದೆ. ಮಂಡಲ್ ಆಯೋಗದ ಪ್ರಕರಣದಲ್ಲಿ ಕೂಡ ನ್ಯಾಯಾಲಯ ಇದನ್ನು ಪುನರುಚ್ಚರಿಸಿದೆ. ಮುಂದುವರೆದು ನ್ಯಾಯಾಲಯ ಮೀಸಲಾತಿಯ ಪ್ರಮಾಣ ಹಾಗೂ ಒತ್ತಡ ಕಡಿಮೆ ಮಾಡುವ ಉದ್ದೇಶದಿಂದ ಕೆನೆ ಪದರವನ್ನು ಅಳವಡಿಸಲು ನಿರ್ದೇಶಿಸಿತು. ಆ ಕೆನೆ ಪದರ ಯೋಜನೆಯಲ್ಲಿ ಮೀಸಲಾತಿ ವರ್ಗಗಳ ಆರ್ಥಿಕ ಸಬಲತೆ ಹಾಗೂ ಶೈಕ್ಷಣಿಕ ಮಟ್ಟ ಮತ್ತು ಸರಕಾರಿ ಸೇವೆಯಲ್ಲಿ ಈಗಾಗಲೇ ಹೊಂದಿರುವ ಸ್ಥಾನಗಳನ್ನು ಆಧರಿಸಿ ಮೀಸಲಾತಿ ಸೌಲಭ್ಯ ಒದಗಿಸಲು ಅವಕಾಶ ಕಲ್ಪಿಸಲಾಯಿತು. ಮಂಡಲ್ ಆಯೋಗದ ಪ್ರಕರಣದ ತೀರ್ಪು ಬಂದಾಗ ಆಗಿನ ಪ್ರಧಾನಿ ನರಸಿಂಹರಾವ್ ಕೆನೆ ಪದರಿನ ಇತಿಮಿತಿ ನಿರ್ಧರಿಸಲು ಒಂದು ಸಮಿತಿಯನ್ನು ನೇಮಿಸಿದರು. ಹಾಗೆ ನಿಯುಕ್ತವಾದ ಸಮಿತಿ ಕೂಲಂಕುಷವಾಗಿ ಚರ್ಚಿಸಿ ಕೆಲವು ಮಾನದಂಡಗಳನ್ನು ನಿಗದಿ ಮಾಡಿತು. ಈ ಮಾನದಂಡಗಳಲ್ಲಿ ಪ್ರಮುಖವಾದವುಗಳೆಂದರೆ 2 ಲಕ್ಷ ವಾರ್ಷಿಕ ಆದಾಯವಿರುವ ಮೀಸಲಾತಿ ವರ್ಗಕ್ಕೆ ಸೇರಿದ ಕುಟುಂಬಗಳು, ಮಾತಾಪಿತರಲ್ಲಿ ಯಾರಾದರೂ ಸರಕಾರಿ ಸೇವೆಯಲ್ಲಿ ಪತ್ರಾಂಕಿತ ಹುದ್ದೆ ಹೊಂದಿದ ಕುಟುಂಬಗಳ ಮಕ್ಕಳಿಗೆ ಮೀಸಲಾತಿ ಅವಕಾಶವನ್ನು ನಿರಾಕರಿಸಲಾಗಿತ್ತು. ಈಗ ಅಂದರೆ ಸಂವಿಧಾನದ 124ನೇ ತಿದ್ದುಪಡಿ ಮಸೂದೆ ಅದನ್ನು ಮಂಡಿಸಿದವರು ಯಾರು, ಅದರ ಕುರಿತಾಗಿ ಇನ್ನು ಕೆಲವು ಮಾಹಿತಿಯನ್ನು ನೋಡೋಣ. ಸಾಮಾಜಿಕ ನ್ಯಾಯ ಸಚಿವ ತಾವರ್ ಚಂದ್ ಗೆಹ್ಲೋಟ್ ಅವರು ಮಂಡಿಸಿದ ಈ ಮಸೂದೆಯ ಮೇಲೆ ಸಂಸತ್ತಿನಲ್ಲಿ ಸುಮಾರು 4.5 ಗಂಟೆಗಳ ಚರ್ಚೆ ನಡೆಯಿತು. ಈ ಸಂದರ್ಭದಲ್ಲಿ ಮಸೂದೆಯ ಅನುಷ್ಠಾನ ಕುರಿತಂತೆ ವಿಪಕ್ಷ ಸದಸ್ಯರ ಕಳವಳಕ್ಕೆ ಸಚಿವರು ಸ್ಪಷ್ಟನೆಯನ್ನು ಕೂಡ ನೀಡಿದರು ಮತ್ತು ಒಂದು ವೇಳೆ ಈ ಮಸೂದೆಯ ವಿರುದ್ಧ ಯಾರಾದರೂ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದರೂ ಅಲ್ಲೂ ಮಸೂದೆಯ ಪರವಾಗಿಯೇ ತೀರ್ಪು ಬರಬಹುದೆಂಬ ವಿಶ್ವಾಸವನ್ನು ಸಹ ಸಾಮಾಜಿಕ ನ್ಯಾಯ ಸಚಿವರು ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ಸಂವಿಧಾನದ ತಿದ್ದುಪಡಿ 124ನೇ ತಿದ್ದುಪಡಿ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸುವ ಸಂದರ್ಭದಲ್ಲಿ ಸಚಿವ ಗೆಹ್ಲೋಟ್ ಅವರು ಈ ಮಸೂದೆಯಿಂದ ಸಾಮಾನ್ಯ ವರ್ಗದಡಿಯಲ್ಲಿ ಬರುವ ಮೇಲ್ವರ್ಗದ ಬಡ ಕುಟುಂಬಗಳಿಗೆ ಒಳಿತು ಉಂಟು ಮಾಡುವ ಉದ್ದೇಶವನ್ನು ಮೋದಿ ಸರ್ಕಾರ ಹೊಂದಿರುವುದರಿಂದ ಸಂವಿಧಾನ ತಿದ್ದುಪಡಿ ಮೂಲಕ ಈ ಮಸೂದೆಯನ್ನು ಮಂಡಿಸಲಾಗುತ್ತಿದೆ ಎಂಬ ಅಂಶವನ್ನು ಸಚಿವರು ಸದನ ಸದಸ್ಯರಿಗೆ ಮನವರಿಕೆ ಮಾಡಿಕೊಟ್ಟರು.
ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಮತ್ತು ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅವರು ಸಹ ಸದನದಲ್ಲಿ ಉಪಸ್ಥಿತರಿದ್ದರು. ಲೋಕಸಭೆಯಲ್ಲಿ ಅಂಗೀಕಾರಗೊಂಡಿರುವ ಈ ಮಸೂದೆಯು ಬುಧವಾರ ಅಂದರೆ ಇಂದು ರಾಜ್ಯಸಭೆಯಲ್ಲಿ ಮಂಡನೆಗೊಳ್ಳಲಿದೆ. ಈ ಮಸೂದೆ ಇಂದು ರಾಜ್ಯಸಭೆಯಲ್ಲಿ ಮಂಡಿಸಲಾಗುವುದು. ಅಲ್ಲಿ ವಿಚಾರಣೆಗಳನ್ನು ಈಗಾಗಲೇ ವಿಸ್ತರಿಸಲಾಗಿದೆ. ಒಂದು ವೇಳೆ ಈ ಮಸೂದೆ ಜಾರಿಗೆ ಬಂದರೆ ಕನಿಷ್ಠ ಅರ್ಧದಷ್ಟು ರಾಜ್ಯದ ಅಸೆಂಬ್ಲಿಗಳು ಇದನ್ನು ಅನುಮೋದಿಸಬೇಕು. ಆದಾಗ್ಯೂ ಮೂಲಭೂತ ಹಕ್ಕುಗಳ ತಿದ್ದುಪಡಿಯಾಗುವುದರಿಂದ ತಿದ್ದುಪಡಿಗೆ ರಾಜ್ಯ ಅಸೆಂಬ್ಲಿಯ ಅನುಮೋದನೆ ಅಗತ್ಯವಿಲ್ಲ ಎಂಬುದು ಸರ್ಕಾರ ಹೇಳಿದೆ. ಪ್ರಸ್ತಾಪಿತ ಕಾನೂನಿನಿಂದ ಪ್ರಯೋಜನ ಪಡೆಯುವ ಪ್ರಮುಖ ಜಾತಿಗಳೆಂದರೆ ಒಂದು ವೇಳೆ 124ನೇ ತಿದ್ದುಪಡಿ ಜಾರಿಯಾದರೆ ಇದರಿಂದ ಪ್ರಯೋಜನ ಪಡೆಯುವಂತಹ ಪ್ರಮುಖ ಜಾತಿಗಳೆಂದರೆ ಬ್ರಾಹ್ಮಣರು, ರಜಪೂತರು, ಜಾಟ್ಗಳು, ಮರಾಠರು, ಭೂಮಿಹಾರರು ಮತ್ತು ಹಲವು ವ್ಯಾಪಾರ ಜಾತಿಗಳು, ಕಫೂಸ್ ಮತ್ತು ಕಾಮಸ್ ಹಾಗೂ ಇನ್ನಿತರ ಉನ್ನತ ಜಾತಿಗಳು. ಈ ಮಸೂದೆಯು ಸಂವಿಧಾನದ 15ನೆಯ ಪರಿಚ್ಛೇದವನ್ನು ತಿದ್ದುಪಡಿ ಮಾಡಿದೆ. ಅದರ ಮೂಲಕ ರಾಜ್ಯಗಳ ಯಾವುದೇ ಆರ್ಥಿಕವಾಗಿ ದುರ್ಬಲ ವರ್ಗಗಳ ಪ್ರಗತಿಗಾಗಿ ವಿಶೇಷ ಅವಕಾಶವನ್ನು ಮಾಡಲು ರಾಜ್ಯಗಳಿಗೆ ಅನುಮತಿಸುವ ಷರತ್ತನ್ನು ಕೂಡ ಇದರಲ್ಲಿ ಸೇರಿಸಿದೆ. ಈ ವಿಶೇಷ ನಿಬಂಧನೆಗಳ ಪ್ರಕಾರ ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳಿಗೆ ಸೇರಿದ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರವೇಶ, ರಾಜ್ಯದ ಅನುದಾನಿತ ಅಥವಾ ಅನುದಾನ ರಹಿತ ಸಂಸ್ಥೆಗಳಲ್ಲಿ ಸಾಮಾನ್ಯ ವರ್ಗದವರಿಗೆ ಪ್ರವೇಶಕ್ಕೆ ಈ ಮಸೂದೆ ಸಂಬಂಧಿಸಿದೆ. ಆದರೆ ಈ ಮಸೂದೆ ಅಲ್ಪಸಂಖ್ಯಾತ ಶೈಕ್ಷಣಿಕ ಸಂಸ್ಥೆಗಳನ್ನು ಹೊರತುಪಡಿಸಿದೆ. ಇದು ಅಸ್ತಿತ್ವದಲ್ಲಿರುವ ಮೀಸಲಾತಿಗೆ ಹೆಚ್ಚುವರಿಯಾಗಿ ಮತ್ತು ಪ್ರತಿ ವರ್ಗದ ಒಟ್ಟು ಸ್ಥಾನಗಳಲ್ಲಿ ಗರಿಷ್ಠ 10% ಮೀಸಲಾತಿಗೆ ಒಳಪಟ್ಟಿರುತ್ತದೆ ಎಂದು ಸ್ಪಷ್ಟಪಡಿಸಲಾಗಿದೆ. ಸಂವಿಧಾನದ 15 ಮತ್ತು 16ರ ಪರಿಚ್ಛೇದಗಳನ್ನು ತಿದ್ದುಪಡಿ ಮಾಡಲಾಗುವುದು ಎಂದು ಕೇಂದ್ರ ಸರ್ಕಾರ ಉದ್ಯೋಗಗಳಲ್ಲಿನ ಮೀಸಲಾತಿ ಪ್ರಯೋಜನವನ್ನು ಮೀಸಲಿಡದ ವರ್ಗಕ್ಕೆ ಸೇರಿದ ಮೇಲ್ಜಾತಿಗಳಿಗೆ ವಿಸ್ತರಿಸಬಹುದು ಎಂದು ಹೇಳಿದರು. ಸಮಾಜದ ದುರ್ಬಲ ವರ್ಗಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ರಕ್ಷಿಸಲು ಸರ್ಕಾರವನ್ನು ಪ್ರೇರೇಪಿಸುವ ಡೈರೆಕ್ಟಿವ್ ಪ್ರಿನ್ಸಿಪಲ್ ಭಾರತದ ಸಂವಿಧಾನದ ಅನುಚ್ಛೇದ 46ಕ್ಕೆ ಉಲ್ಲೇಖಿಸಲಾಗಿದೆ. ಸಾಮಾಜಿಕವಾಗಿ ಅನಾನುಕೂಲವಾದ ವಿಭಾಗಗಳು ಸಮರ್ಥನೀಯ ಕ್ರಮವನ್ನು ಅನುಭವಿಸುತ್ತಿರುವಾಗ ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಅಂತಹ ಪ್ರಯೋಜನವನ್ನು ಒದಗಿಸಲಾಗಲಿಲ್ಲ. ಇವುಗಳಿಗೆಲ್ಲ ಪರಿಹಾರವೆಂಬಂತೆ ಆರ್ಥಿಕವಾಗಿ ಹಿಂದುಳಿದ ಮೇಲ್ಜಾತಿಗಳಿಗೆ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗದಲ್ಲಿ 10% ಮೀಸಲಾತಿ ನೀಡುವ ಮಸೂದೆಯನ್ನು ಮಂಗಳವಾರ ನಿನ್ನೆ ದಿನಾಂಕ 8/1/2019 ಲೋಕಸಭೆಯಲ್ಲಿ ಈ ಮಸೂದೆಯನ್ನು ಮಂಡಿಸಲಾಯಿತು.